ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಈ ಹಿಂದೆ ನಾನು ಈಗಾಗಲೇ ಕೃದಂತಗಳು ಮತ್ತೆ ತದ್ದಿತಾಂತಗಳು ಅಂತ ಅನ್ನುವಂತಹ ವಿಷಯದ ಮೇಲೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಆದ್ರೂ ಕೆಲವರು ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಮಾಡಿ ಅಂತ ಹೇಳಿದ್ದಕ್ಕೆ ಈ ಸಲ ಡೆಪ್ತ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ತರಗತಿಯನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ತದ್ದಿತಾಂತಗಳು ಅನ್ನುವಂತಹ ವಿಚಾರದ ಮೇಲೆ ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಕೊಡ್ತೇನೆ. ಇದೇ ಮೊದಲೇ ಬಾರಿಗೆ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ, ತದ್ದಿತಾಂತಗಳು ಅಂದ್ರೆ ನಿಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಅಂತ ಅಂದಾಗ ನಾಮಪದ ಅಂತ ನೆನ್ಪಿಟ್ಕೊಳ್ರಿ. ನಾಮಪದ. ಈ ತದ್ದಿತಾಂತಗಳು ಅಂತ ಅಂದ್ರೇನು? ನಾಮ ಪ್ರಕೃತಿಗೆ ಕೆಲವು ಅಖ್ಯಾತ ಪ್ರತ್ಯಯಗಳು ಸೇರಿ ಪದಗಳು ರಚನೆ ಆದ್ರೆ ನಾವು ಅದಕ್ಕೆ ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ. ಅಖ್ಯಾತ ಪ್ರತ್ಯಯಗಳು ಅಂತ ಅಂದ್ರೇನು? ಇಲ್ಲಿ ಕೆಲವು ಕೊಟ್ಟಿದ್ದೀನಿ ನೋಡ್ರಿ. ಈ ರೀತಿಯಾದಂತಹ ಪದಗಳು ಗಾರ, ಕಾರ, ಈಗ, ವಂತ, ಅಡಿಗ. ಇಷ್ಟನ ಇಲ್ಲ, ಇನ್ನೂ ಇದಾವೆ. ಈ ಮತ್ತೆ ತದ್ದಿತಾಂತಗಳಲ್ಲಿ ಒಟ್ಟು 3 ಭಾಗಗಳಾಗಿ ನಾವು ವಿಂಗಡಣೆಯನ್ನ ಮಾಡ್ತೇವೆ. ಆ 3 ಭಾಗಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅಖ್ಯಾತ ಪ್ರತ್ಯಯಗಳನ್ನ ನಾವು ನೋಡ್ತೇವೆ. ಈಗ ನೋಡಿ, ತದ್ದಿತಾಂತಗಳಲ್ಲಿ ಮೊದಲನೇ ವಿಧ ಯಾವುದು? ತದ್ದಿತಾಂತ ನಾಮ. ಎರಡನೇದು ತದ್ದಿತಾಂತ ಭಾವನಾಮ. ಮೂರನೇದು ತದ್ದಿತಾಂತ ಅವ್ಯಯ. ಈ ರೀತಿಯಾಗಿ ತದ್ದಿತಾಂತದಲ್ಲೂ ಸಹ 3 ವಿಧಗಳನ್ನ ನೋಡ್ತೇವೆ, ಮತ್ತೆ ಕೃದಂತದಲ್ಲೂ ಸಹ 3 ವಿಧಗಳನ್ನ ನೋಡ್ತೇವೆ. ಅವು ಯಾವ್ಯಾವು ಈಗ ನೋಡೋಣ ಬನ್ನಿ. ಮೊದಲು ತದ್ದಿತಾಂತವನ್ನ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ತದ್ದಿತಾಂತ ನಾಮ ಹಂಗಂದ್ರೆ ಏನು ನೋಡಿ? ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಅಂತಾದ್ರೂ ಕರಿತೀವಿ ಇವನ್ನ, ಅಥವಾ ಅಖ್ಯಾತ ಪ್ರತ್ಯಯಗಳಂತ ಕೂಡ ನಾವು ಕರಿಬಹುದು. ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳಿಗೆ ನಾವು ತದ್ದಿತಾಂತ ನಾಮ ಅಂತ ಕರಿತೀವಿ. ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ, ಈ ತದ್ದಿತಾಂತ ನಾಮಗಳು ಕೇವಲ ಒಬ್ಬ ವ್ಯಕ್ತಿಗೆ ಅನ್ವಯಿಸುವಂತವು ಆಗಿರ್ತದೆ. ಈಗ ನೋಡಿ, ಉದಾಹರಣೆಗೆ ಯಾವ ಯಾವ ಒಂದು ತದ್ದಿತ ಪ್ರತ್ಯಯಗಳು ಈ ಒಂದು ತದ್ದಿತಾಂತ ನಾಮಕ್ಕೆ ಬರುತ್ತೆ ಅಂತ ಅಂದ್ರೆ, ಗಾರ, ಕಾರ, ಈಗ, ವಂತ, ಅಡಿಗ, ಇನ್ನು ಮುಂತಾದಂತಹ ಪ್ರತ್ಯಯಗಳು ಕೂಡ ನಮ್ಗೆ ಬರ್ತವೆ. ಈಗ ಒಂದು ತದ್ದಿತಾಂತ ನಾಮ ಒಂದು ರೂಪುಗೊಳ್ಬೇಕಾದ್ರೆ ನಮಗೆ ಅದರಲ್ಲಿ ಯಾವ ಅಂಶಗಳು ಇರಬೇಕು? ತದ್ದಿತ ಪ್ರತ್ಯಯ ಬೇಕು, ನಾಮಪದ ಬೇಕು ಅಲ್ವಾ? ತದ್ದಿತ ಪ್ರತ್ಯಯ, ನಾಮಪದ ಬೇಕು. ನಾಮಪದದೊಂದಿಗೆ ತದ್ದಿತ ಪ್ರತ್ಯಯ ಸೇರಿದ್ರೆ ನಮಗೆ ಸಿಗುವಂತದ್ದೇ ತದ್ದಿತಾಂತ ನಾಮ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ ಅದು ತದ್ದಿತಾಂತ ನಾಮ ಆಗುತ್ತೆ. ಈಗ ಉದಾಹರಣೆಯ ಮೂಲಕ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಉದಾಹರಣೆ ಗಾರ ಅಂತ ತಗೊಂಡಿದ್ದೀನಿ. ಅದಕ್ಕೆ ಬಳೆ ಅನ್ನುವಂಥದ್ದು ನಾಮಪದ ಅಲ್ವಾ? ಬಳೆಯನ್ನ ಮಾರುವವನು ಬಳೆಗಾರ. ಒಬ್ಬ ವ್ಯಕ್ತಿ ತಾನೇ ಬಳೆಯನ್ನ ಮಾರ್ತಾ ಇದ್ದಾನೆ ಅಂತ ನಾವು ಮೆನ್ಷನ್ ಮಾಡ್ತಿದ್ದೀವಿ. ಅದು ವ್ಯಕ್ತಿಗೆ ಸಂಬಂಧಪಟ್ಟಿದೆ, ನಾಮಪದಕ್ಕೆ ಸಂಬಂಧಪಟ್ಟಿದೆ. ವ್ಯಕ್ತಿಗೆ ಸಂಬಂಧಪಟ್ಟಿರ್ಬೇಕು, ವಸ್ತುವಿಗೆ ಸಂಬಂಧಪಟ್ಟಿರ್ಬೇಕು, ಅಥವಾ ಸ್ಥಳಕ್ಕೆ ಸಂಬಂಧಪಟ್ಟಿರ್ಬೇಕು. ಇವುಗಳನ್ನ ನಾವು ನಾಮಪದಗಳು ಅಂತ ಗುರುತಿಸ್ತೀವಿ. ಅರ್ಥ ಆಯ್ತಾ? ಬಳೆಯನ್ನ ಮಾರುವವನಿಗೆ ಬಳೆಗಾರ ಅಂತ ಕರಿತೀವಿ. ಬಳೆಗಾರ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಸೂಚಿಸ್ತಿರೋದ್ರಿಂದ ಇದು ತದ್ದಿತಾಂತ ನಾಮ ಆಯ್ತು. ಈಗ ನೋಡಿ, ಕಾರ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯಕ್ಕೆ ಕೋಲನ್ನ ಹಿಡಿಯುವವನು ಏನಾಗ್ತಾನೆ? ಕೋಲುಕಾರ ಆಗ್ತಾನೆ. ಕೋಲನ್ನ ಹಿಡಿಯುವವನು ಕೋಲುಕಾರ. ಇದು ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಿದೆ. ಅದೇ ರೀತಿ ಈಗ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯಕ್ಕೆ ಕನ್ನಡ ಅನ್ನುವಂತಹ ಒಂದು ನಾಮಪದವನ್ನ ತಗೊಂಡಿದ್ದೀನಿ. ಕನ್ನಡವನ್ನ ಬಲ್ಲವನು ಏನಾಗ್ತಾನೆ? ಕನ್ನಡಿಗ ಆಗ್ತಾನೆ. ಕನ್ನಡವನ್ನ ಬಲ್ಲವನು ಕನ್ನಡಿಗ ಆಗ್ತಾನೆ. ಈಗ ನೋಡಿ, ವಂತ. ಹಣ ಅನ್ನುವಂತಹ ಒಂದು ದುಡ್ಡು, ಹಣವನ್ನ ಅನ್ನುವಂತಹ ಒಂದು ನಾಮಪದವನ್ನ ತಗೊಂಡಿದ್ದೀನಿ. ಈ ನಾಮಪದದ ಜೊತೆಗೆ ವಂತ ಅಂತ ಸೇರಿಸಿದ್ರೆ ನಮಗೆ ಏನ್ ಬರುತ್ತೆ? ಈಗ ನೋಡಿ, ಹಣವನ್ನ ಉಳ್ಳವನು ಏನಾಗ್ತಾನೆ? ಹಣವಂತ. ಇದೇ ರೀತಿ ಇದೇ ಪ್ರತ್ಯಯಗಳಿಗೆ ನೀವು ಬೇರೆ ಬೇರೆ ನಾಮಪದಗಳನ್ನ ಜೋಡಿಸಿ ಅರ್ಥವನ್ನ ರೂಪಿಸಿ ಈ ರೀತಿಯಾದಂತಹ ಪದಗಳನ್ನ ರಚನೆ ಮಾಡಿದಾಗ ಇದು ಒಂದು ತದ್ದಿತ ನಾಮವನ್ನ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಈ ಒಂದು ನಾಮಪದವನ್ನ ನೆನ್ಪಿಟ್ಕೊಳ್ಬೇಕಾದಾಗ ಈ ಪ್ರತ್ಯಯಗಳನ್ನ ನಾವು ಕಂಠಪಾಠ ಮಾಡ್ಲೇಬೇಕು. ಅರ್ಥ ಆಯ್ತಲ್ಲ? ಈಗ ಒಳ. ಮಡಿಯನ್ನ ಮಾಡುವವನು ಯಾರು? ಮಡಿವಾಳ.
ಮಡಿವಾಳ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ, ಒಂದು ವಸ್ತುವಿಗೆ ಸಂಬಂಧಪಟ್ಟಿದ್ರೆ, ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿದ್ರೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ನಾಮಪದವನ್ನ ಗುರುತಿಸುವಂತಿರಬೇಕು, ಮತ್ತೆ ಒಬ್ಬ ವ್ಯಕ್ತಿಯನ್ನ ಸೂಚಿಸುವಂತಿರಬೇಕು, ಒಂದು ವಸ್ತುವನ್ನ ಸೂಚಿಸುವಂತಿರಬೇಕು. ಆಗಿದ್ದಾಗ ಮಾತ್ರ ನಾವ್ ಇದನ್ನ ತದ್ದಿತಾಂತ ನಾಮ ಅಂತ ಹೇಳಿ ಕರಿತೀವಿ. ಇಷ್ಟಾಗಿತ್ತು ತದ್ದಿತಾಂತ ನಾಮಗಳು. ನೆಕ್ಸ್ಟ್ ತದ್ದಿತಾಂತ ಭಾವನಾಮಗಳನ್ನ ನೋಡೋಣ. ಇಷ್ಟೊತ್ತು ನಾವು ತದ್ದಿತಾಂತ ನಾಮಗಳನ್ನ ನೋಡಿದ್ವಿ. ಈಗ ಎರಡನೇದು ತದ್ದಿತಾಂತ ಭಾವನಾಮ. ಇದರ ಅರ್ಥ ನೋಡೋದಾದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ನಾಮಪದಗಳ ಮುಂದೆ, ಷಷ್ಠಿ ವಿಭಕ್ತಿ ಅಂತ ಅಂದ್ರೆ ಯಾವ ಅಕ್ಷರ ಬರುತ್ತೆ? ಆ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತೆ. ಆ ಒಂದು ಪ್ರತ್ಯಯದ ಮುಂದೆ ಎಂತೆಂತ ಭಾವಾರ್ಥದಲ್ಲಿ ಎಂತೆಂತ ತದ್ದಿತ ಪ್ರತ್ಯಯಗಳು ಬರಬೇಕು ಅಂತ ಅಂದ್ರೆ ತನ, ಇಕೆ, ಪು, ಮೆ ಮುಂತಾದ ತದ್ದಿತ ಪ್ರತ್ಯಯಗಳು ಬಂದಾಗ ನಮಗೆ ಈ ತದ್ದಿತಾಂತ ಭಾವನಾಮಗಳು ಸಿಗುತ್ತವೆ. ತದ್ದಿತಾಂತ ಭಾವನಾಮಗಳು ನಮ್ಗೆ ಬೇಕು ಅಂದಾಗ ಅದರಲ್ಲಿ ಯಾವ್ಯಾವ ಅಂಶಗಳು ಇರ್ಬೇಕು ಅಂತಂದ್ರೆ, ಒಂದು ತದ್ದಿತ ಪ್ರತ್ಯಯ ಇರ್ಬೇಕು, ನಾಮಪದ ಇರ್ಬೇಕು, ಅದು ಕೂಡ ನಾಮಪದದ ಕೊನೆಯ ಅಕ್ಷರದಲ್ಲಿ ಷಷ್ಠಿ ವಿಭಕ್ತಿ ಅನ್ನುವಂಥದ್ದು ಇರ್ಬೇಕಾಗುತ್ತೆ. ಈಗ ನೋಡಿ, ನಾಮಪದದ ಜೊತೆಗೆ ತದ್ದಿತ ಪ್ರತ್ಯಯಗಳು ಎಂತೆಂತ ಪ್ರತ್ಯಯಗಳು? ತನ, ಇಕೆ, ಪು, ಮೆ ಈ ರೀತಿಯಾದಂತಹ ಪ್ರತ್ಯಯಗಳು ಸೇರಿ ಪದಗಳು ರಚನೆಯಾದ್ರೆ ನಾವು ಅದನ್ನ ತದ್ದಿತಾಂತ ಭಾವನಾಮ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ನೋಡಿ, ಜಾಣನ ಭಾವ ಏನಾಗುತ್ತೆ? ಜಾಣತನ. ಜಾಣತನ ಇದು ನಾಮಪದನೋ ಅಥವಾ ಕ್ರಿಯಾಪದನೋ? ಜಾಣ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಹೇಳ್ತೀವಿ, ಆದ್ರೆ ಜಾಣತನ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಕುರಿತು ಹೇಳಲ್ಲ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಸೇರಿಸಿ ಹೇಳುವಂಥದ್ದು ಆಗಿರುತ್ತದೆ. ಚೆಲುವಿನ ಭಾವ ಚೆಲುವಿಕೆ. ಚೆಲುವಿಕೆ, ಚೆಲುವಿನ ಭಾವ ಚೆಲುವಿಕೆ. ನೀವು ಇದೇ ರೀತಿಯಾಗಿ ಅಭ್ಯಾಸ ಮಾಡ್ಬೇಕು. ಆವಾಗ ಈ ಪದವನ್ನ ನೋಡಿದ ತಕ್ಷಣನೇ ನಿಮಗೆ ಯಾವ ಒಂದು ವಿಧಕ್ಕೆ ಸೇರ್ತದೆ ಅಂತ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಕರಿದರ ಭಾವ, ಕರ್ರಗಿರೋದರ ಭಾವ ಯಾವುದು? ಕಪ್ಪು. ಬಿಳಿದರ ಭಾವ ಬಿಳುಪು. ಈ ರೀತಿಯಾಗಿ. ಹಿರಿದರ ಭಾವ ಹೆಮ್ಮೆ. ಹೆಮ್ಮೆ. ನೋಡಿ, ಒಬ್ಬ ವ್ಯಕ್ತಿಗೆ ನಾವು ಕುರಿತು ಹೇಳ್ತಾ ಇಲ್ಲ, ಸಾಮೂಹಿಕವಾಗಿ ಸೇರಿಸಿ ಎಲ್ರಿಗೂ ಹೇಳ್ತಾ ಇದ್ದೀವಿ. ಅದು ನಾಮಪದದೊಂದಿಗೆ ತದ್ದಿತ ಪ್ರತ್ಯಯಗಳು. ಎಂತೆಂತ ಪ್ರತ್ಯಯಗಳು? ತನ, ಇಕೆ, ಪು, ಮೆ ಈ ಒಂದು ತದ್ದಿತ ಪ್ರತ್ಯಯಗಳನ್ನ ನಾವು ಕಂಠಪಾಠ ಮಾಡಿದಾಗ ಮಾತ್ರ, ಅಥವಾ ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಜಾಣನ ಭಾವ ಜಾಣತನ, ಚೆಲುವಿನ ಭಾವ ಚೆಲುವಿಕೆ, ಕರಿದರ ಭಾವ ಕಪ್ಪು, ಹಿರಿದರ ಭಾವ ಹೆಮ್ಮೆ, ಪಿರಿದರ ಭಾವ ಪೆರ್ಮೆ. ಆ ರೀತಿಯಾಗಿ ನಾವು ಹೇಳ್ಕೊಂತ ಪ್ರಾಕ್ಟೀಸ್ ಮಾಡಿದಾಗ ಇದು ನಾಮಪದಕ್ಕೆ ಸೇರಿದೇನೋ ಕ್ರಿಯಾಪದಕ್ಕೆ ಸೇರಿದೇನೋ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆಯೋ ಅಥವಾ ಸಾಮೂಹಿಕವಾಗಿ ಹೇಳ್ತಿದೀವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ರೆ ಅದು ತದ್ದಿತಾಂತ ನಾಮ ಆಗುತ್ತೆ. ಸಾಮೂಹಿಕವಾಗಿ ಎಲ್ರಿಗೂ ಸೇರಿಸಿ ಹೇಳೋದಾಗಿದ್ರೆ ನಾವು ಅದನ್ನ ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರಿತೀವಿ. ಇಷ್ಟಾಗಿತ್ತು ನೋಡಿ, ತದ್ದಿತಾಂತ ನಾಮ ಆಯ್ತು, ಮತ್ತೆ ತದ್ದಿತಾಂತ ಭಾವನಾಮ ಆಯ್ತು. ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡಿ, ತದ್ದಿತಾಂತ ನಾಮವನ್ನ ನೋಡಿದ್ವಿ, ತದ್ದಿತಾಂತ ಭಾವನಾಮವನ್ನ ನೋಡಿದ್ವಿ. ಈಗ ತದ್ದಿತಾಂತ ಅವ್ಯಯಗಳನ್ನ ನೋಡೋಣ. ಅವ್ಯಯಗಳು ಅಂತಂದ್ರೆ ಏನು? ರೂಪಭೇದವಿಲ್ಲದವು. ಅಂದ್ರೆ ನಾವು ಕರ್ತೃಪದವನ್ನ ಬದಲಿಸಿದ್ರು ಮತ್ತೆ ಕರ್ಮ ಪದವನ್ನ ಬದಲಾಯಿಸಿದ್ರು ಕೂಡ ಈ ಒಂದು ಅವ್ಯಯ ಪದಗಳು ಯಾವುದೇ ರೀತಿಯಾದಂತಹ ರೂಪಭೇದ ಹೊಂದಲ್ಲ, ಬದಲಾವಣೆಯನ್ನ ಹೊಂದಲ್ಲ. ಆ ರೀತಿ ಇರುವಂತಹ ಪದಗಳಿಗೆ ನಾವು ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಈಗ ನೋಡಿ, ಅವ್ಯಯಗಳು ಅನ್ನುವಂತಹ ಒಂದು ವಿಷಯವನ್ನ ಮಾಡಿದ್ದೇನೆ. ಈ ಒಂದು ಅವ್ಯಯಗಳು ಅನ್ನುವಂತಹ ಪದ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ವಿಡಿಯೋವನ್ನ ಒಂದ್ಸಲ ನೋಡಿ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ತದ್ದಿತಾಂತ ಅವ್ಯಯಗಳು ಹಂಗಂದ್ರೆ ಏನು? ನಾಮಪದಗಳ ಮುಂದೆ ಅಂತೆ, ಉಲ್, ತನಕ, ಹೊರಗೆ, ಮಟ್ಟಿಗೆ, ಇಂತ, ಆಗಿ ಮುಂತಾದ ಪದಗಳು ಸೇರಿ ಈ ರೀತಿಯಾದಂತಹ ತದ್ದಿತಾಂತ ಅವ್ಯಯಗಳು ರಚನೆ ಆಗ್ತವೆ. ಯಾವ ರೀತಿಯಾಗಿ ನೋಡಿ, ನಾಮಪದ ಇರ್ಬೇಕು, ಅದ್ರ ಜೊತೆಗೆ ತದ್ದಿತ ಪ್ರತ್ಯಯಗಳು. ಪ್ರತಿಯೊಂದ್ರಲ್ಲೂ ಕೂಡ ನಾಮಪದ ತದ್ದಿತ ಪ್ರತ್ಯಯನ ಇದಾವ. ಆದ್ರೆ ಯಾವ ಯಾವ ರೀತಿಯಾದಂತಹ ತದ್ದಿತ ಪ್ರತ್ಯಯಗಳು ಇದಾವೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ನೋಟ್ಸ್ ಮಾಡ್ಬೇಕು. ನೋಟ್ಸ್ ಮಾಡಿದಾಗ ನೀವು ರಿಪೀಟೆಡ್ ಆಗಿ ಇದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಟ್ಸ್ ಮಾಡಕ್ಕೆ ಟೈಮ್ ಇಲ್ಲ ಅಂದಾಗ ಈ ವಿಡಿಯೋವನ್ನ 2 ರಿಂದ 3 ಸಲ ರಿಪೀಟೆಡ್ ಆಗಿ ನೋಡಿದ್ರೆ ಈ ಒಂದು ವಿಷಯ
ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾವುದು ಕೂಡ ಒಂದೇ ಸತಿಗೆ ನಮಗೆ ಅರ್ಥ ಆಗಲ್ಲ. ಓಕೆ, ಈಗ ಚಂದ್ರ ಅನ್ನುವಂತಹ ಒಂದು ನಾಮಪದಕ್ಕೆ ನಾನು ಅಂತೆ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯವನ್ನ ಸೇರಿಸಿದ್ದೀನಿ. ಅವಾಗ ಚಂದ್ರನಂತೆ ಅನ್ನುವಂತಹ ಒಂದು ತದ್ದಿತ ಅವ್ಯಯ ಸಿಕ್ತು. ಈಗ ನೋಡಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಕರ್ತೃಪದ ಬದಲಾಯಿಸ್ರಿ ಅಥವಾ ಕ್ರಿಯಾಪದ ಬದಲಾಯಿಸ್ರಿ, ಕರ್ಮಪದ ಬದಲಾಯಿಸ್ರಿ, ಈ ಒಂದು ಪದ ಬದಲಾಗಲ್ಲ. ಅರ್ಥ ಆಯ್ತಾ? ಅವನ ಪ್ಲಸ್ ಉಲ್, ಅವನ ಉಲ್, ಅವನ ಉಲ್. ಮತ್ತೆ ಶಾಲೆಯ ಪ್ಲಸ್ ತನಕ, ಶಾಲೆಯ ತನಕ, ಶಾಲೆಯ ತನಕ. ಮನೆಯ ಪ್ಲಸ್ ಹೊರಗೆ, ಮನೆಯವರೆಗೆ, ಮನೆವರೆಗೆ ಅಥವಾ ಮನೆಯವರೆಗೆ ಅಂತ ಕೂಡ ನಾವು ಬರಿಬಹುದು. ಅವಳ ಪ್ಲಸ್ ಮಟ್ಟಿಗೆ, ಅವಳ ಮಟ್ಟಿಗೆ, ಅವಳ ಮಟ್ಟಿಗೆ. ಈ ರೀತಿಯಾಗಿ ನಮಗೆ ತದ್ದಿತ ಅಂತ ಅವ್ಯಯ ಪದಗಳು ಸಿಗ್ತವೆ. ಇದೇ ರೀತಿಯಾಗಿ ನೀವು ಬಹಳಷ್ಟು ಪದಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಈ ಒಂದು ವಿಷಯ ನಿಮಗೆ ಖಚಿತವಾಗಿ ಚೆನ್ನಾಗಿ ನೆನಪಿರುತ್ತೆ. ಇದಾಗಿತ್ತು ಇವತ್ತಿನ ತರಗತಿ ತದ್ದಿತ ಅಂತಗಳು. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ನ ಮೂಲಕ ತಿಳಿಸಿ. ಈಗ ನೋಡಿ, ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ನ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.